ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ವೀಕ್ಷಕರಲ್ಲಿ ಒಂದು ಕುತೂಹಲ ಇರಬಹುದು. ಆಗಿನ ಇಂದ್ರಪ್ರಸ್ಥ, ಈ ಆಗಿನ ಕಾಂಪಿಲ್ಯ ಈಗ ಎಲ್ಲಿವೆ ಎಂದು. ನಾವು ಮಹಾಭಾರತದ ಆಗಿನ ಮ್ಯಾಪ್ ಅಥವಾ ಭೂಪಟವನ್ನು ನೋಡಿದರೆ ಅಲ್ಲಿ ನೋಡಿ ಕುರು ದೇಶ ಅಥವಾ ಕುರು ಸಾಮ್ರಾಜ್ಯ, ಪಾಂಚಾಲ ಸಾಮ್ರಾಜ್ಯ, ಚೇದಿ ದೇಶ, ಶೂರಸೇನ ದೇಶ, ಹೀಗೆ ಹಲವಾರು ಸಾಮ್ರಾಜ್ಯಗಳು ಕಾಣಸಿಗುತ್ತವೆ. ಈ ಕುರು ಮತ್ತು ಪಾಂಚಾಲ್ಯ ದೇಶಗಳು ಒಂದರ ಪಕ್ಕ ಒಂದೇ ಇದೆ. ಈ ಅರ್ಜುನನ ಮೂಲಕ ದ್ರೋಣರು ದೃಪದನನ್ನು ಸೋಲಿಸಿದ ನಂತರ ಆ ಪಾಂಚಾಲ ದೇಶ ಉತ್ತರ ಪಾಂಚಾಲ ಮತ್ತು ದಕ್ಷಿಣ ಪಾಂಚಾಲ ಎಂದು ಆಯಿತು. ಈ ದಕ್ಷಿಣ ಪಾಂಚಾಲ ದೃಪದ ರಾಜನಾಗಿದ್ದ, ಕಾಂಪಿಲ್ಯದಲ್ಲಿ ರಾಜಧಾನಿಯಾಗಿತ್ತು. ಈ ಉತ್ತರ ಪಾಂಚಾಲಕ್ಕೆ ದ್ರೋಣರೇ ರಾಜರಾಗಿದ್ದರು. ಅಹಿಚ್ಛತ್ರಪುರದಲ್ಲಿ ಅವರು ರಾಜ್ಯಭಾರ ಮಾಡುತ್ತಿದ್ದರು. ಈ ಕಾಂಪಿಲ್ಯದಿಂದ ದೃಪದ ರಾಜ್ಯಭಾರ ಮಾಡುತ್ತಿದ್ದ. ಇದನ್ನು ತಾವು ಈ ಭೂಪಟದಲ್ಲಿ ಗಮನಿಸಬಹುದು. ಮತ್ತು ಅಲ್ಲಿ 3 ಸ್ಥಳಗಳನ್ನು ನೋಡಬಹುದು. ಮೇಲೆ ಹಸ್ತಿನಾಪುರ ಮತ್ತು ಇಂದ್ರಪ್ರಸ್ಥ, ಕೆಳಗೆ ಕಾಂಪಿಲ್ಯ ಎಂಬುದನ್ನು. ಈ ಕಾಂಪಿಲ್ಯ ಈಗ ಕಾಂಪಿಲ್ ಎನ್ನುವ ಹೆಸರಿನಲ್ಲಿ ಫರೂಖಾಬಾದ್ ಜಿಲ್ಲೆಯ ಉತ್ತರ ಪ್ರದೇಶದಲ್ಲಿ ಇದೆ. ಉತ್ತರ ಪ್ರದೇಶ ರಾಜ್ಯದಲ್ಲಿ ಈ ಕಾಂಪಿಲ್ ನಗರವೇ ಮಹಾಭಾರತದ ಕಾಂಪಿಲ್ಯ ಎಂಬುದನ್ನು ಗುರುತಿಸಿದವನು ಈ ಬ್ರಿಟಿಷ್ ಜನರಲ್. ಆತ ಈ ಪುರಾತತ್ವ ಸಂಶೋಧಕನೂ ಆಗಿದ್ದ, ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಎಂದು. ಆತ ಇದನ್ನು 1878ರಲ್ಲಿ ಗುರುತಿಸಿದ. ಇದೇ ಮಹಾಭಾರತದ ಕಾಂಪಿಲ್ಯ ಎಂದು. ನಂತರ 1920ರಲ್ಲಿ ಈ ಕಾಂಪಿಲ್ಯವನ್ನು ಈ ಭಾರತೀಯ ಪುರಾತತ್ವ ಇಲಾಖೆ ಸ್ವಾಧೀನಪಡಿಸಿಕೊಂಡಿತು, ಅಲ್ಲಿಯ ಸ್ಥಳಗಳನ್ನು. ನಂತರ 1955ರಿಂದ ಬಹಳ ಸರ್ವೆಗಳು ಮತ್ತು ಉತ್ಖನನಗಳು ಆ ಪ್ರದೇಶದಲ್ಲಿ ಆಗಿದೆ. 1961ರಲ್ಲಿ ಮಿಶ್ರಾ ಎನ್ನುವವರು, ಅವರು ಭಾರತೀಯ ಈ ಪ್ರಾಚ್ಯ ಸಂಶೋಧನೆಯಲ್ಲಿ ಜೊತೆಗಿದ್ದವರೇ, ಅವರು ಈ ದ್ರೌಪದಿಯ ಗೃಹ ಎನ್ನುವುದರ ಕಡೆ ಸರ್ವೆ ಮತ್ತು ಉತ್ಖನನಗಳನ್ನು ನಡೆಸಿದರು. ನಂತರ ಈ ಲಾಲ್ ಎನ್ನುವವರು ನಡೆಸಿದರು. 1996ರಿಂದ 99ರವರೆಗೆ 2 ಇಟಲಿಯ ತಂಡಗಳು. ಆ ತಂಡಗಳಿಗೆ ಈ ಮುಂದಾಳತ್ವ ವಹಿಸಿದವರು ಬ್ರೂನೋ ಮತ್ತು ಫಿಲಿಪ್ಪೆ ಎನ್ನುವರು. ಅವರ ಜೊತೆಗೆ ನಮ್ಮ ಭಾರತೀಯ ಪುರಾತತ್ವ ಇಲಾಖೆಯ ದೀಕ್ಷಿತ್ ಎನ್ನುವರು. ಅವರು 96ರಿಂದ 99ರವರೆಗೆ ಒಂದಷ್ಟು ಸಂಶೋಧನೆ, ಅಂದರೆ ಈ ರಿಮೋಟ್ ಸೆನ್ಸಿಂಗ್ ಮೂಲಕ ಮತ್ತು ಉತ್ಖನನಗಳ ಮೂಲಕ, ಈ ಸರ್ವೆಗಳ ಮೂಲಕ ನಡೆಸಿದರು. ಆಗ ಅವರು ಪಟ್ಟ ಅಭಿಪ್ರಾಯವೇನೆಂದರೆ, ಇದು ಆ ಸ್ಥಳವೇ, ಕಾಂಪಿಲ್ಯವೇ, ಮತ್ತು ಕ್ರಿಸ್ತಪೂರ್ವ 1000ದಲ್ಲಿ, ಅಂದರೆ ಈಗ 3000 ವರ್ಷಗಳ ಹಿಂದೆ ಅದು ಜನನಿಬಿಡ ಪ್ರದೇಶವಾಗಿತ್ತು. ಮತ್ತು ಅಲ್ಲಿ ಇನ್ನೂ ಉತ್ಖನನಗಳ ಬಗ್ಗೆ ಮಾಡಬಹುದಾದ ಬಹಳಷ್ಟು ಕೆಲಸಗಳಿವೆ ಎಂದು ಸಹ ಆ ತಂಡಗಳು ಹೇಳಿದವು. ಈಗ ಸಹ ಅಲ್ಲಿ ಉತ್ಖನನಗಳು ನಡೆಯುತ್ತಿವೆ. ಆ ಕಾಂಪಿಲ್ಯದಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ, ಅಂದರೆ ತಲಾಂತರದಿಂದ ಬಂದಂತೆ, ಅಲ್ಲಿ ಒಂದು ದ್ರೌಪದಿ ಕುಂಡ ಎಂದೇ ಹಿಂದಿಯಲ್ಲೂ ಕರೆಯುತ್ತಾರೆ. ಅಂದರೆ ಒಂದು ದ್ರೌಪದಿಯ ಕೊಳವಿದೆ ಮತ್ತು ಈ ದೃಪದನ ಕೋಟೆಯ ಅವಶೇಷಗಳಿವೆ. ಮತ್ತು ಈ ದೃಪದನ ಅರಮನೆ ಇದ್ದ ಜಾಗ ಅದು ಒಂದು 400 ಅಡಿ
ಮತ್ತು 200ರಿಂದ 250 ಅಡಿ ಅಗಲ ಮತ್ತು 25 ಅಡಿ ಅಗಲದ ಒಂದು 25 ಅಡಿ ಎತ್ತರದ ಒಂದು ಜಾಗವಿದೆ. ಇವುಗಳೆಲ್ಲವೂ ಇವುಗಳೆಲ್ಲವನ್ನು ಉತ್ಖನನ ಮತ್ತು ಸರ್ವೆಗಳನ್ನು ಮಾಡಲಾಗಿದೆ. ಈ ದ್ರೌಪದಿಯ ಕುಂಡ ಅಥವಾ ಕೊಳ ಎಂದು ಏನು ಹೇಳುತ್ತಾರೋ ಆ ಜಾಗದಲ್ಲಿಯೇ ಈ ದ್ರುಪದ ಮಹಾರಾಜ ಯಜ್ಞವನ್ನು ನಡೆಸಿ ಆ ಯಜ್ಞದ ಅಗ್ನಿಯ ಮೂಲಕವೇ ಈ ದೃಷ್ಟದ್ಯುಮ್ನ ಮತ್ತು ದ್ರೌಪದಿ ಆವಿರ್ಭವಿಸಿದರು ಅಥವಾ ಹುಟ್ಟಿದರು. ಆ ಜಾಗವೇ ಇದು ಎಂದು ಹೇಳುತ್ತಾರೆ. ನಂತರ ಇದು ಕೊಳವಾಯಿತು ಎಂದು ವಿದ್ವಾಂಸರ ಅಭಿಪ್ರಾಯವಾಗಿದೆ. ಈಗಿನ ಸರ್ಕಾರ ಆಸಕ್ತಿಯನ್ನು ತೆಗೆದುಕೊಂಡು ಅದನ್ನು ತಕ್ಕ ಮಟ್ಟಿಗೆ ಅಭಿವೃದ್ಧಿಯು ಮಾಡಿದೆ. ಅಲ್ಲಿ ನೀವು ಒಂದು ದೇವಸ್ಥಾನವನ್ನು ನೋಡಬಹುದು, ಪಕ್ಕ ಒಂದು ಕೊಳವನ್ನು ನೋಡಬಹುದು. ಆ ಕೊಳಕ್ಕೆ ಸುಂದರವಾದ ವಿನ್ಯಾಸವನ್ನು ಕಂಬಗಳ ಮೂಲಕ ಮಾಡಲಾಗಿದೆ. ಅದು ಈಗ ಒಂದು ಯಾತ್ರಾ ಸ್ಥಳ ಎಂದು ಆಕರ್ಷಣೀಯವಾಗಿ ಪ್ರಸಿದ್ಧಿಯಾಗಿದೆ. ಮತ್ತು ಈ ದ್ರುಪದನ ಕೋಟೆಯ ಅವಶೇಷಗಳನ್ನು ಸಹ ನೀವು ಇಲ್ಲಿ ನೋಡಬಹುದು. ಆ ಕೋಟೆಯು ಅವಶೇಷಗಳಲ್ಲೂ ಸಹ ಉತ್ಖನನಗಳು ಆಗಿದೆ. ಈ ಕೋಟೆಯ ಅವಶೇಷಗಳು ಈಗಿರುವ ಕಾಂಪಿಲ್ ನಗರದ ಪೂರ್ವ ಭಾಗಕ್ಕೆ ಇದೆ. ಈ ಪಶ್ಚಿಮ ಭಾಗದಲ್ಲೂ ಸಹ ಸಾಕಷ್ಟು ಉತ್ಖನನಗಳನ್ನು ಮಾಡಲಾಗಿದೆ ಮತ್ತು ಮಾಡುತ್ತಲೂ ಇದ್ದಾರೆ. ಮತ್ತು ಅದರಲ್ಲಿ ಈ ಪೇಂಟೆಡ್ ಗ್ರೇವೇರ್ ಎನ್ನುವ PGW ಎನ್ನುವ ಬಹಳಷ್ಟು ಪುರಾತತ್ವ ಸಾಮಾನುಗಳು ಸಹ ದೊರೆತಿವೆ. ಈ ಕಾಂಪಿಲ್ಯ ಹಸ್ತಿನಾಪುರದಿಂದ 270 ಕಿಲೋಮೀಟರ್ ದೂರದಲ್ಲಿದೆ ಅಂದಾಜು. ಅಷ್ಟೇ ದೂರ ಈ ಇಂದ್ರಪ್ರಸ್ಥದಿಂದಲೂ ಸಹ ಇದೆ. ಇದು ಕಾಂಪಿಲ್ಯದ ವಿಷಯವಾಯಿತು. ಇನ್ನು ಈ ಇಂದ್ರಪ್ರಸ್ಥಕ್ಕೆ ಬಂದರೆ ಈಗಿನ ಡೆಲ್ಲಿಯಲ್ಲಿ ಈ ಪುರಾತನ ಕಿಲಾ ಎನ್ನುವ ಹೆಸರಿನ ಒಂದು ಕೋಟೆ ಇದೆ. ಪುರಾಣ ಕಿಲಾ ಎಂದರೆ ಪುರಾತನ ಕೋಟೆ, ಪುರಾಣದ ಕೋಟೆ ಎಂದು ಹೇಳಬಹುದು. ಆ ಕೋಟೆಗೆ 20ನೇ ಶತಮಾನದ ಆರಂಭದವರೆಗೂ ಪಾಂಡವರ ಕೋಟೆ ಎನ್ನುವ ಹೆಸರಿತ್ತು. ಈ ಪುರಾಣ ಕಿಲಾ ಅಥವಾ ಈ ಪುರಾತನ ಕೋಟೆಯೇ ಇಂದ್ರಪ್ರಸ್ಥವಿದ್ದ ಜಾಗ ಎನ್ನುವುದನ್ನು ಈ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರು ಮಹಾಭಾರತದ ಶೋಧನೆಗಳನ್ನೇ ನಡೆಸುತ್ತಿದ್ದವರು. ಅವರು ಈ ಸ್ಥಳವನ್ನು ಗುರುತಿಸಿದರು. ಆದರೆ ಆ ಕೋಟೆ ಅಷ್ಟು ಹಳೆಯದಲ್ಲ ಎಂದು ಅಭಿಪ್ರಾಯಪಟ್ಟರು. ಈಗಿರುವ ಆ ಕೋಟೆ ಅದನ್ನು ಹುಮಾಯೂನ್ ಮುಘಲರ ದೊರೆ ಅವರು ಹಳೆಯ ಕೋಟೆಯನ್ನು ಒಳಗೊಂಡಂತೆ ಆ ಜಾಗದಲ್ಲಿ ಕಟ್ಟಿಸಿದ ಕೋಟೆಯಾಗಿದೆ. ಆದರೆ ಈ ಇಂದ್ರಪ್ರಸ್ಥದ ಹೆಸರು ಬಹಳ ಕಡೆ ಉಲ್ಲೇಖಗಳಿವೆ. ಈ ಬೌದ್ಧ ಧರ್ಮದ ಗ್ರಂಥಗಳು ಅವು ಪಾಲಿ ಭಾಷೆಯಲ್ಲಿ ಇವೆ. 2000 ವರ್ಷಕ್ಕೂ ಮಿಗಿಲಾದ ಗ್ರಂಥಗಳವು. ಆ ಗ್ರಂಥಗಳಲ್ಲಿ ಈ ಇಂದ್ರಪ್ರಸ್ಥದ ಬಗ್ಗೆ, ಅಂದರೆ ಇಂದಪಟ್ಟ ಅಥವಾ ಇಂದಪಟ್ಟಣ ಎಂದು ಅದರಲ್ಲಿ ಇದೆ. ಮತ್ತು ಈ ಹಸ್ತಿನಾಪುರಕ್ಕೆ ಹತ್ತಿನಾಪುರ ಎಂದು ಸೂಚಿಸಲಾಗಿದೆ. ಮತ್ತು ಆ ಕುರು ರಾಜರ ಕಾಲದಲ್ಲಿ ಇದ್ದ ಕೆಲವು ನಗರಗಳ ಹೆಸರಿನ ಪ್ರಸ್ತಾಪವು ಈ ಗ್ರಂಥಗಳಲ್ಲಿ ಇದೆ. ಅಷ್ಟು ಪ್ರಾಚೀನವಾದುದು ಈ ಇಂದ್ರಪ್ರಸ್ಥ. ನಂತರ ಈ ಗ್ರೀಕೋ ರೋಮನ್ ಪುರಾತತ್ವ ಸಂಶೋಧಕ ಟೊಲೆಮಿ ಆತ ತನ್ನ ಜಿಯಾಗ್ರಫಿಯ ಗ್ರಂಥದಲ್ಲಿ ಇದನ್ನು ಉಲ್ಲೇಖಿಸಿದ್ದಾನೆ, ಇಂದಬರ ಎಂದು. ಆ ಇಂದಬರ ಇದೇ ಇಂದ್ರಪ್ರಸ್ಥ ಎನ್ನುವುದು ವಿದ್ವಾಂಸರ ಅಭಿಪ್ರಾಯವಾಗಿದೆ. 13ನೇ ಶತಮಾನದಲ್ಲಿಯೂ ಈ ಸಂಸ್ಕೃತ ಶಾಸನಗಳಲ್ಲಿ
ಈ ಇಂದ್ರಪ್ರಸ್ಥದ ಬಗ್ಗೆ ವರ್ಣನೆಗಳು ಇವೆ ಮತ್ತು ಈ ಅಶೋಕ ಮತ್ತು ಮೌರ್ಯರ ಕಾಲದಲ್ಲಿ ಸಹ ಇರುವ ಶಾಸನಗಳಲ್ಲಿ ಈ ಇಂದ್ರಪ್ರಸ್ಥದ ಬಗ್ಗೆ ಇಂದಪಟ್ಟಣ ಎನ್ನುವ ಬಗ್ಗೆ ಆ ಶಾಸನಗಳಲ್ಲಿ ಉಲ್ಲೇಖಗಳು ಇವೆ. 16ನೇ ಶತಮಾನದಲ್ಲಿ ಈ ಮುಘಲರಿಗೆ ಮಂತ್ರಿಯಾಗಿದ್ದ, ಆಗ ಅವರನ್ನು ವಜೀರ್ ಎನ್ನುತ್ತಿದ್ದರು. ಒಬ್ಬ ವಜೀರ, ಅವನ ಹೆಸರು ಅಬುಲ್ ಫಾಕಲ್ ಎಂದು. ಆತ ತಾನು ಬರೆದ ಗ್ರಂಥದಲ್ಲಿ, ಅದಕ್ಕೆ ಹೆಸರು ಐನ್ ಐ ಅಕ್ಬರಿ ಎಂದು, ಆ ಗ್ರಂಥದಲ್ಲಿ ಹೇಳಿದ್ದಾನೆ, ಈ ಡೆಲ್ಲಿಯ ಒರಿಜಿನಲ್ ಅಂದರೆ ಮೂಲ ಹೆಸರು ಇಂದಪಟ್ಟ ಎಂದು. ಇಷ್ಟು ಉಲ್ಲೇಖಗಳು ನಮಗೆ ಈ ಇಂದ್ರಪ್ರಸ್ಥದ ಬಗ್ಗೆ ದೊರಕಿದೆ. ಈ ಇಂದ್ರಪ್ರಸ್ಥ ಹಸ್ತಿನಾಪುರದಿಂದ ಈಗ ಹಸ್ತಿನಾಪುರವೇ ಆಗಿದೆ. ಹಸ್ತಿನಾಪುರದಿಂದ ಈ ಇಂದ್ರಪ್ರಸ್ಥದ ಜಾಗ ಅಂದರೆ ಈ ಪುರಾಣ ಕಿಲಾದ ಜಾಗ 120 ಕಿಲೋಮೀಟರ್ ದೂರವಿದೆ. ಈಗಿನ ಘನ ಕೇಂದ್ರ ಸರ್ಕಾರ ಅತ್ಯಂತ ಆಸಕ್ತಿ ವಹಿಸಿ ಒಂದಷ್ಟು ಉತ್ಖನನಗಳು 1950ರಿಂದಲೂ ನಡೆಯುತ್ತಲೇ ಇದ್ದವು. ಈಗ ಅದು ಇನ್ನಷ್ಟು ಬಿರುಸಾಗಿದೆ. ಅಲ್ಲಿ ಈ ಪುರಾಣ ಕಿಲಾದ ಬಳಿ ಒಂದು ಕುಂತಿ ದೇವಸ್ಥಾನ, ಕುಂತಿ ಟೆಂಪಲ್ ಎಂದು ಇದೆ. ಅಲ್ಲಿ ಈ ಉತ್ಖನನಗಳನ್ನು ಮಾಡಲಾಗಿದೆ, ಬೇರೆ ಪ್ರದೇಶಗಳಲ್ಲೂ ಮಾಡಲಾಗಿದೆ. ಆ ಉತ್ಖನನ, ಆ ಎಕ್ಸ್ಪ್ಲೋರೇಷನ್ನ ತುಣುಕುಗಳನ್ನು ನೀವು ಚಿತ್ರಗಳಲ್ಲಿ ತಾವು ಕಾಣಬಹುದು. ಅಲ್ಲಿಯೂ ಸಹ ಬಹಳಷ್ಟು ಹಿಂದಿನ ಪ್ರಾಚೀನ ವಸ್ತುಗಳು ದೊರೆತಿವೆ. ಅದರಿಂದ 1000 ವರ್ಷ ಕ್ರಿಸ್ತಪೂರ್ವ ಆಗ ಈ ಇಂದ್ರಪ್ರಸ್ಥ ನಗರದ ಜಾಗ ನಿಬಿಡವಾಗಿ ಚಟುವಟಿಕೆಯಿಂದ ಕೂಡಿತ್ತು ಎನ್ನುವುದನ್ನು ಈ ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. ಇದು ಈಗ ಕಾಂಪಿಲ್ಯದಿಂದ ಈ ಇಂದ್ರಪ್ರಸ್ಥವು ಸರಿಸುಮಾರು 270 ಕಿಲೋಮೀಟರ್ ದೂರವಿದೆ. ನಂತರ ನಾವು ಈ ಏಕಚಕ್ರ ನಗರಕ್ಕೆ ಬರೋಣ. ಈ ಪಾಂಡವರು ಈ ವಾರಣಾವತದಿಂದ ತಪ್ಪಿಸಿಕೊಂಡು ಹಿಡಿಂಬನ ವಧೆಯನ್ನು ಮಾಡಿ ನಂತರ ಈ ಏಕಚಕ್ರ ನಗರಕ್ಕೆ ವ್ಯಾಸರ ಮೂಲಕ ಬಂದರು. ಅಲ್ಲಿ ಬ್ರಾಹ್ಮಣರ ವೇಷಧಾರಿಗಳಾಗಿ ಇದ್ದರು. ಅಲ್ಲಿ ಈ ಬಕಾಸುರನ ವಧೆಯಾಯಿತು. ಅಲ್ಲಿಂದ ಅವರು ಬಕಾಸುರನ ವಧೆಯ ನಂತರ ಅವರು ಈ ಕಾಂಪಿಲ್ಯಕ್ಕೆ ದ್ರೌಪದಿಯ ಸ್ವಯಂವರದ ವಾರ್ತೆ ಬಂದ ನಂತರ ಅಲ್ಲಿಗೆ ತೆರಳಿದರು. ಈ ಏಕಚಕ್ರ ನಗರ, ಆ ನಗರ ತಮ್ಮ ಸ್ಥಳವೇ ಎಂದು ಹೇಳಿಕೊಳ್ಳುವ ಬಹಳಷ್ಟು ಸ್ಥಳಗಳು ಇವೆ. ಒಂದು ಏಕಚಕ್ರ ನಗರ ಎನ್ನುವ ಹೆಸರಿನಲ್ಲೇ ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ನಗರವಿದೆ. ಮತ್ತು ಬಿಹಾರದ ಅರಾ ಎನ್ನುವ ಪ್ರದೇಶ ಅದೇ ಏಕಚಕ್ರ ನಗರ ಎನ್ನುವ ಅಭಿಪ್ರಾಯವೂ ಇದೆ. ಅದೇ ರೀತಿ ಮಹಾರಾಷ್ಟ್ರದಲ್ಲೂ ಒಂದು ಏಕಚಕ್ರ ನಗರ ತಮ್ಮದೇ ಎಂದು ಹೇಳಿಕೊಳ್ಳುವುದಿದೆ. ಅದೇ ತರಹ ಕರ್ನಾಟಕದಲ್ಲಿಯೂ ಸಹ ಸ್ಥಳಗಳಿದೆ. ಆದರೆ ಈ ಕಾಂಪಿಲ್ಯದಿಂದ ಕೆಳಗೆ ಈಗಿನ ಉತ್ತರ ಪ್ರದೇಶದ ಇಟಾವಾ ಜಿಲ್ಲೆಯ ಅಲ್ಲಿ ಒಂದು ಚಕ್ರ ನಗರ ಎಂದು ಈಗಲೂ ಇದೆ. ಅದೇ ಏಕಚಕ್ರ ನಗರ ಎಂದು ಅಭಿಪ್ರಾಯ ಪಡಲಾಗಿದೆ. ಈ ಏಕಚಕ್ರ ನಗರ ಕಾಂಪಿಲ್ಯದಿಂದ ಸರಿಸುಮಾರು 150 ಕಿಲೋಮೀಟರ್ ದೂರದಲ್ಲಿದೆ. ಮತ್ತು ಇದೇ ಏಕಚಕ್ರ ನಗರ ಎನ್ನುವುದನ್ನು ಬಹಳಷ್ಟು ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. ಅದರಲ್ಲಿ ಈ ವಿದ್ವಾಂಸ ಪ್ರೊಫೆಸರ್ ಡೇ ಎನ್ನುವವರು ಒಬ್ಬರು. ಏಕೆಂದರೆ ಕಾಲಮಿತಿ ಮತ್ತು ದೂರ ಮಿತಿಯನ್ನು ಗಣನೆಗೆ ತೆಗೆದುಕೊಂಡರೆ, ಅಂದರೆ ಡಿಸ್ಟೆನ್ಸ್ ಅಂಡ್ ಟೈಮ್ ಲಿಮಿಟ್ಸ್, ಇದನ್ನು ನೋಡಿದರೆ, ಅಂದರೆ ದ್ರೌಪದಿಯ ಸ್ವಯಂವರದ ವರ್ತಮಾನದ ಬಂದ ನಂತರ ಅವರು ಹೋಗಿರುವುದನ್ನು ನೋಡಿದರೆ ಈಗಿರುವ ಚಕ್ರ ನಗರವೇ
ಏಕಚಕ್ರ ನಗರ ಎನ್ನುವುದು ವಿದ್ವಾಂಸರ ಅಭಿಪ್ರಾಯವಾಗಿದೆ. ಈ ಏಕಚಕ್ರ ನಗರವನ್ನೂ ಸಹ ಈ ಕಾನ್ಪಿಲ್ಯದ ಕೆಳಗೆ ಈ ಚಕ್ರ ನಗರ ಇರುವುದನ್ನು ನಾವು ಈ ಮ್ಯಾಪಿನಲ್ಲಿ ಅದನ್ನು ನೋಡಬಹುದು. ಮುಂದಿನ ಸಂಚಿಕೆಯಲ್ಲಿ ಪಾಂಡವರ ಆ ನಿಯಮವನ್ನು ಯಾರು ಮುರಿದರು ಮತ್ತು ಅದರಿಂದ ಆದ ಪರಿಣಾಮಗಳೇನು ಎನ್ನುವುದನ್ನು ನೋಡೋಣ. ನಮಸ್ಕಾರ.